ಮಧುಪುರ್ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಇಬ್ರು ಬಾಡಿಗೆಗೆ ವಾಸ ಮಾಡ್ತಿದ್ರು. ಒಂದು ನಂದ ಕುಟುಂಬ, ಇನ್ನೊಂದು ಸುಲೋಚನಾ ಕುಟುಂಬ. ನಂದ ತನ್ನ ಗಂಡ ಸುಧೀರ್ ಮತ್ತೆ ಅವಳ ನಾದ್ನಿ ಸಲೋನಿ ಜೊತೆ ಇದ್ಲು. ಮತ್ತೆ ಸುಲೋಚನಾ ತನ್ನ ಗಂಡ ನಿಖಿಲ್ ಜೊತೆ. ಎರಡೂ ಕುಟುಂಬದಲ್ಲಿ ಒಂದು ಒಳ್ಳೆ ಅನುಬಂಧ ಇತ್ತು. ಒಬ್ರು ಮತ್ತೊಬ್ರು ಮನೆಗೆ ಹೋಗ್ಬರೋದು ಸಾಮಾನ್ಯ ಆಗಿತ್ತು. ಒಂದು ದಿನ ನಂದಾಳ ನಾದನಿ ಸಲೋನಿನ ನೋಡೋದಿಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರು. ಮತ್ತವ್ರಿಗೆ ಸಲೋನಿ ಇಷ್ಟ ಆಗಿದ್ಲು. ನಂದ ಬಂದವ್ರಿಗೋಸ್ಕರ ಟೀ ಮಾಡ್ತಾ ಇದ್ಲು. ಟೀನಲ್ಲಿ ಸಕ್ಕರೆ ಹಾಕೋಕ್ ಹೋದ್ರೆ ಸಕ್ಕರೆ ಖಾಲಿ ಆಗೋಗಿತ್ತು. ಅಯ್ಯೋ ದೇವ್ರೆ, ಸಕ್ಕರೆ ಖಾಲಿ! ಟೀ ಕೊಡೋದ್ ಲೇಟ್ ಆದ್ರೆ ಮಹಾರಾಣಿ ಗಂಡಿನ ಕಡೆಯವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಸಂಬಂಧನೇ ಮುರ್ದ್ ಹೋಗತ್ತೆ. ಆಮೇಲೆ ಈ ಮಹಾರಾಣಿ ಇಲ್ಲ ಸುಲ್ಲು ಅತ್ಗೆ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೀನಿ. ನಂದ ಹಿಂದಿನ ಬಾಗ್ಲಿಂದ ಸುಲೋಚನಾ ಮನೆಗ್ ಬರ್ತಾಳೆ. ಅಲ್ಲಿಗ್ ಬಂದು ಅವಳ ಹತ್ರ ಸಕ್ಕರೆ ಕೇಳ್ತಾಳೆ. ಸಕ್ಕರೆ ನಮ್ಮನೆನಲ್ಲಿಲ್ಲ. ಏನು? ಒಳ್ಳೇದ್ ಹೇಳಿ ಅತ್ತಿಗೆ, ಟೀ ಕೊಡ್ಲಿಲ್ಲ ಅಂದ್ರೆ ಮಹಾರಾಣಿ ಹುಡ್ಗನ್ ಕಡೆಯವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ, ಸಂಬಂಧ ಮುರ್ದ್ ಹೋಗತ್ತೆ. ಆಮೇಲೆ ಅವಳು ನನ್ ತಲೆ ಮೇಲೆ ಕೂತ್ಕೊಂಡು ನಾಟಕ ಆಡ್ತಾಳೆ. ನಾದ್ನಿ ಅಲ್ವಾ, ಸಹಿಸ್ಕೊಳ್ಳೇಬೇಕು. ಹೌದಾ? ಹಾಗಾದ್ರೆ ನಮ್ಮನೆಯಿಂದ ಚಮಚ ತಗೊಂಡ್ ಹೋಗು. ಸುಲೋಚನಾ ಒಂದು ಚಮಚನ ತಂದು ನಂದ ಕೈಯಲ್ಲಿ ಕೊಡ್ತಾಳೆ. ಆ ಚಮಚನ ನೋಡಿ ನಂದಾಗೆ ಏನೂ ಅರ್ಥ ಆಗಲ್ಲ. ಈ ಚಮಚನ ನಾನ್ ಏನ್ ಮಾಡ್ಲಿ ಅತ್ತಿಗೆ? ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ನೀನು ಅಡ್ಗೆ ಮನೆಯಲ್ಲಿ ಯಾವ್ದೇ ಪದಾರ್ಥದ ಹೆಸರು ಹೇಳಿ ಆ ಡಬ್ಬದ ಮೇಲೆ 2 ಸಲ ತಿರುಗಿಸಿದ್ರೆ ಈ ಚಮಚದಿಂದ ಡಬ್ಬದೊಳಗಡೆ ಅದು ಬೀಳತ್ತೆ. ಏನ್ ಹೇಳ್ತಾ ಇದ್ದೀರಾ ಅತ್ಗೆ? ತೊಂದ್ರೆನೇ ಮುಕ್ತಾಯ. ಥ್ಯಾಂಕ್ ಯು ಅತ್ಗೆ. ಒಂದ್ ಮಾತು ಜ್ಞಾಪಕದಲ್ಲಿಟ್ಕೋ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ಕೇಳಿರೋಂತ ವಸ್ತು ವಿಷ ಆಗೋಗತ್ತೆ. ಅಯ್ಯೋ ದೇವ್ರೆ, ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಹೋಗ್ತೀನಿ ಅತ್ಗೆ. ನಂದ ಮನೆಗ್ ಬಂದ್ಲು. ಸಕ್ಕರೆ ಹೆಸರನ್ನ ಹೇಳಿ ಚಮಚನ 2 ಸಲ ತಿರುಗಿಸ್ತಾಳೆ. ಮ್ಯಾಜಿಕ್ ಆಗೋಯ್ತು. ಟೀ ಮಾಡೋ ಪಾತ್ರೆನಲ್ಲಿ ಸಕ್ಕರೆ ಬೀಳ್ತಿದೆ. ಅರೆ ವಾ, ಇದಂತೂ ಅದ್ಭುತವಾದ ವಸ್ತು ಅಲ್ವಾ? ಟೀ ಕುಡ್ದ ನೆಂಟ್ರು ಖುಷಿ ಆದ್ರು. 2 ದಿನದ ನಂತರ ತಾರೀಖನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಸಂಜೆ ಸುಲೋಚನಾ ಚಮಚ ಇಸ್ಕೊಳಕ್ಕೆ ಅಂತ ಬಂದಾಗ ನಂದ ಹೇಳ್ತಾಳೆ, ಅತ್ಗೆ ನಿಮ್ಗೆ ಗೊತ್ತೇ ಇದೆ ಮದ್ವೆನಲ್ಲಿ ಎಷ್ಟೆಲ್ಲ ಖರ್ಚಾಗತ್ತೆ ಅಂತ. ನೆಂಟ್ರುಗಳು ಬಂದಾಗ ಅವ್ರಿಗೂ ಚೆನ್ನಾಗ್ ತಿನ್ನಿಸ್ಬೇಕಾಗತ್ತೆ. ನಮ್ಗೆ ಅಷ್ಟು ಯೋಗ್ಯತೆ ಎಲ್ಲಿದೆ? ಈ ಚಮಚ ನನ್ ಹತ್ರ ಇದ್ರೆ ನನಗ್ ಸಹಾಯ ಆಗತ್ತೆ ಅತ್ಗೆ. ಮದ್ವೆ ಮುಗಿತಿದ್ದ ಹಾಗೆ ನಾನು ಅದನ್ನ ವಾಪಸ್ ಕೊಟ್ಬಿಡ್ತೀನಿ. ಸುಲೋಚನಾ ಒಪ್ಕೋತಾಳೆ. ಚಮಚನ ಅಲ್ಲೇ ಬಿಟ್ಟು ಹೊರಟೋಗ್ತಾಳೆ. ನಂದ ಇಡೀ ರಾತ್ರಿ ಚಮಚನ ತಿರುಗಿಸಿ ಮದ್ವೆಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾಳೆ. ರಾತ್ರೋರಾತ್ರಿ ಇಷ್ಟೊಂದು ವಸ್ತು ಎಲ್ಲಿಂದ ಬಂತು? ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ, ಅಡ್ಗೆ ಮನೆ ಒಳಗಡೆ ಬರಕ್ ಹೋಗ್ಬೇಡಿ. 2 ದಿನದ ನಂತರ ಸಲೋನಿ ಮದ್ವೆ ಆಗೋಯ್ತು. ಮತ್ತವಳು ಗಂಡನ್ ಮನೆಗ್ ಹೊರಟೋದ್ಲು. ಸುಲೋಚನಾ ಮತ್ತೆ ಚಮಚ ಇಸ್ಕೊಳಕ್ ಬಂದಾಗ ನಂದ ನಿಯತ್ತನ್ನೇ ಕಳ್ಕೊಂಡ್ಬಿಟ್ಟಿದ್ಲು. ಚಮಚನ ನಾನ್ ಖಂಡಿತ ನಿಮಗ್ ಕೊಡ್ತೀನಿ, ಆದ್ರೆ ನಾಳೆ ನಿಖಿಲ್ ಅಣ್ಣನ್ ಜೊತೆ ನೀವು ಟೀ ಕುಡಿಯಕ್ ಬರ್ಬೇಕತ್ಗೆ. ನಮ್ಗೋಸ್ಕರ ಎಷ್ಟು ಸಹಾಯ ಮಾಡಿದೀರಾ, ಟೀ ಕುಡಿಲೇಬೇಕಲ್ವಾ? ಮಾರನೇ ದಿನ ಸುಲೋಚನಾ ತನ್ನ ಗಂಡನ ಜೊತೆ ಟೀ ಕುಡಿಯೋದಿಕ್ಕೆ ಅಂತ ಬರ್ತಾಳೆ. ನಂದ ಅವ್ರಿಗೋಸ್ಕರ ಟೀ ಮಾಡ್ತಿರ್ತಾಳೆ. ಟೀ ಮಾಡ್ತಾ ಮಾಡ್ತಾ ಸುಲೋಚನಾ ಹೇಳಿದ ಮಾತು ಅವಳಿಗೆ ಜ್ಞಾಪಕಕ್ ಬರತ್ತೆ. ಒಂದ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ, ಚಮಚನ 2 ಸಲ ಮಾತ್ರ ತಿರುಗಿಸ್ಬೇಕು. ಜಾಸ್ತಿ ತಿರುಗಿಸಿದ್ರೆ ನೀನ್ ಬೇಡ್ಕೊಂಡಿದ್ದು ವಿಷ ಆಗೋಗತ್ತೆ. ಈ ಚಮಚ 2 ಸಲ ಅಲ್ಲ 3 ಸಲ ತಿರುಗಿಸ್ತೀನಿ. ಆಮೇಲೆ ಈ ಚಮಚ ಪರ್ಮನೆಂಟ್ ಆಗಿ ನನ್ ಹತ್ರನೇ ಉಳ್ಕೊಳತ್ತೆ. ನಂದ 3 ಸಲ ಚಮಚನ ತಿರುಗಿಸ್ತಾಳೆ. ಆಗ ವಿಷಭರಿತ ಸಕ್ಕರೆ ಟೀ ಒಳಗಡೆ ಬೀಳತ್ತೆ. ಅದೇ ವಿಷಭರಿತ ಟೀನ ಸುಲೋಚನಾ ಮತ್ತೆ ಅವಳ ಗಂಡನ್ಗೆ ನಂದ ಕುಡಿಸ್ತಾಳೆ. ಮತ್ತೆ ಇಬ್ಬರನ್ನು ಸಾಯಿಸಿ ಆ ಚಮಚನ ಪಡ್ಕೋತಾಳೆ. ಸ್ವಲ್ಪ ದಿನ ಹಾಗೆ ಕಳೀತು. ಚಮಚದ ಸಹಾಯದಿಂದ ಅಡ್ಗೆ ಮನೇಲಿ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾ ಇದ್ಲು. ಸುಧೀರ್ ನಂದ ಕೊಡ್ತಾ ಇದ್ದಿದ್ ದುಡ್ಡನ್ನ ಉಳಿಸ್ಕೋತಾ ಇದ್ಲು. ಅದ್ರಿಂದ ಉಳ್ದಿದ್ ದುಡ್ಡಿಂದ ನಂದ ಕೆಲಸದವಳನ್ನ ಇಟ್ಕೊಂಡ್ಲು. ಮತ್ತೆ ಇಡೀ ದಿನ ಮಹಾರಾಣಿ ತರ ಆರಾಮಾಗಿರ್ತಿದ್ಲು. ಒಂದು ದಿನ ನಂದ ಪೂರ್ತಿಯಾಗೆ ಹುಷಾರ್ ತಪ್ಪೋದ್ಲು. ಅಳ್ಳಾಡಕ್ ಕೂಡ ಆಗ್ತಿರಲ್ಲ. ಹಾಸಿಗೆ ಮೇಲ್ ಮಲ್ಕೊಂಡೆ ಅವಳಿಗೆ ಟೀ ಕುಡಿಬೇಕು ಅನ್ನಿಸ್ತು. ಆಗ ಅವಳು ಕೆಲಸದವಳಿಗೆ ಟೀ ಮಾಡೋದಕ್ ಹೇಳ್ತಾಳೆ. ಆದ್ರೆ ಸಕ್ಕರೆ ಮುಗ್ದೋಗಿದ್ಯಮ್ಮ. ಅಯ್ಯೋ ದೇವ್ರೆ, ನಾನೀಗ ಚಮಚದ ರಹಸ್ಯನ ನಿನ್ಗೆ ಹೇಳಲೇಬೇಕಾಗತ್ತೆ. ಯಾವ ಚಮಚ? ಅದೇ ಹಾಸಿಗೆ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀರಲ್ಲ ಅದ್ರಲ್ಲೇನ್ ಗುಟ್ಟಿದೆ? ನಂದ ದಿಮ್ ಕೆಳಗಡೆಯಿಂದ ಚಮಚನ ತೆಗ್ದು ಹೇಳ್ತಾಳೆ, ಯಾರಿಗೂ ಹೇಳ್ಬೇಡ, ಇದು ಜಾದು ಚಮಚ. ಅಡ್ಗೆ ಮನೆಯಲ್ಲಿ ಯಾವ್ದೇ ವಸ್ತುವಿನ ಹೆಸರು ತಗೊಂಡು ಈ ಚಮಚನ 2 ಸಲ ತಿರುಗಿಸಿದ್ರೆ ಸಾಕು, ಆ ವಸ್ತು ಅದ್ರಲ್ಲಿ ಬೀಳತ್ತೆ. ಅಡ್ಗೆ ನೀನೇ ಮಾಡ್ಬೇಕು, ಅದಕ್ಕೆ ನಿನಗ್ ಹೇಳ್ತಾ ಇದ್ದೀನಿ. ತಗೋ, ಇದ್ರಿಂದ ಟೀ ಮಾಡು.
ಕೆಲಸದೋಳು ನಂದ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯಪಟ್ಟು ಆ ಚಮಚನ ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆದ್ರೆ ನಂದ ಅವಳಿಗೆ ಎಚ್ಚರಿಕೆ ಕೊಡ್ತಾಳೆ. ಆಮೇಲೆ ಇನ್ನೊಂದ್ ವಿಷಯ, 2 ಸಲ ಮಾತ್ರ ತಿರುಗಿಸು, 3ನೇ ಸಲ ತಿರುಗಿಸಿದ್ರೆ ಸಕ್ರೆ ಅಲ್ಲ ವಿಷ ಬೀಳತ್ತೆ. ಕೆಲಸದೋಳು ಅಡ್ಗೆ ಮನೆಗ್ ಬರ್ತಾಳೆ, ಸಕ್ರೆ ಹೆಸರನ್ನ ಹೇಳ್ತಾಳೆ, ಚಮಚನ 2 ಸಲ ತಿರುಗಿಸ್ತಾಳೆ. ಆಗ ಚಮಚದಿಂದ ಸಕ್ರೆ ಹೊರಗ್ ಬರತ್ತೆ. ಅದನ್ನ ನೋಡ್ತಿದ್ದ ಹಾಗೆ ಕೆಲಸದೋಳ್ ನಿಯತ್ತೆ ಹೊರಟೋಗತ್ತೆ. ಒಂದು ವೇಳೆ ಈ ಚಮಚ ನಂದಾದ್ರೆ ಕೆಲ್ಸ ಮಾಡೋ ಅಗತ್ಯ ಏನಿದೆ? ಈಗ ಈ ಚಮಚ 3 ಸಲ ತಿರುಗತ್ತೆ. ಆಮೇಲೆ ಈ ಚಮಚ ನಂದೇ ಆಗೋಗತ್ತೆ ಪರ್ಮನೆಂಟ್ ಆಗಿ. ಕೆಲಸದೋಳು 3 ಸಲ ಚಮಚನ ತಿರುಗಿಸ್ತಾಳೆ. ನಂದ ಟೀನಲ್ಲಿ ವಿಷ ಬೆರ್ತ್ ಹೋಗತ್ತೆ. ಅವಳು ಟೀ ಕುಡಿತಿದ್ದ ಹಾಗೆ ಉಸಿರು ಕಟ್ಟಕ್ ಶುರುವಾಗತ್ತೆ. ನೀನು ಚಮಚನ 3 ಸಲ ತಿರುಗಿಸ್ದೆ ಅಲ್ವಾ? ಸತ್ಯ ಹೇಳು. ಈಗ ಈ ಚಮಚ ನಂದು. ಟಾಟಾ ಬಾಯ್. ಸ್ವಲ್ಪ ಹೊತ್ತಲ್ಲೇ ನಂದ ಉಸಿರು ಕಟ್ಟಿ ಸತ್ ಹೋಗ್ತಾಳೆ. ಮತ್ತೆ ಕೆಲಸದೋಳು ಅಲ್ಲಿಂದ ಓಡ್ ಹೋಗ್ತಾಳೆ ಚಮಚ ತಗೊಂಡು. ರಘು ಒಬ್ಬ ಸರ್ಕಸ್ ಕಲಾಗಾರ. ಹಳ್ಳಿಗ್ ಹೋಗಿ ತನ್ನ ಕಲೆನ ಪ್ರದರ್ಶನ ಮಾಡ್ತಿದ್ದ. ಅವನ್ ಹೆಂಡತಿ ಸಂಜನಾ ಮತ್ತೆ 10 ವರ್ಷದ ಹುಡ್ಗ ಕೂಡ ಅವನ್ ಜೊತೆ ಕಲೆ ಪ್ರದರ್ಶನ ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದ್ರು. ಒಂದು ದಿನ ಸಂಜೆ ಸರ್ಕಸ್ ಅನ್ನ ಮುಗಿಸ್ಕೊಂಡು ಲಗೇಜ್ನೆಲ್ಲ ತನ್ ತಲೆ ಮೇಲೆ ಒತ್ಕೊಂಡು ರಘು ಫ್ಯಾಮಿಲಿ ಬೇರೆ ಹಳ್ಳಿಗ್ ಹೋಗ್ತಾ ಇದ್ರು. ಅಪ್ಪ, ನಾವ್ ಎಲ್ಲೋಗ್ತಿದೀವಿ? ಗೊತ್ತಿಲ್ಲ ಮಗು, ಸುಮ್ನೆ ಹೋಗ್ತಿರೋದು. ಮುಂದೆ ಯಾವ್ದಾದ್ರು ಊರ್ ಸಿಕ್ಕಿದ್ರೆ ಅಲ್ಲೇ 1 ತಿಂಗಳು ಇರೋದು. ಅಲ್ಲೇ ತಿನ್ನೋಣ, ಅಲ್ಲೇ ದುಡಿಯೋಣ. ನಡೀತಾ ತುಂಬಾ ರಾತ್ರಿ ಆಗೋಯ್ತು. ಆದ್ರೆ ಯಾವ ಹಳ್ಳಿನೂ ಸಿಗ್ಲಿಲ್ಲ. 3 ಜನ ಕಾಡನ್ನ ದಾಟ್ಕೊಂಡು ಸುಸ್ತಾಗಿ ಒಂದು ನದಿ ತೀರಕ್ಕೆ ಬಂದು ತಲುಪಿದ್ರು. ಏನು ಅಂದ್ರೆ, ಈ ನದಿ ನಮ್ ರಸ್ತೆ ತಡಿತಾಯ್ತಲ್ರಿ. ಇರು, ಮುಂದೆ ಯಾವ್ದಾದ್ರು ಬೋಟ್ ಇರುತ್ತೆ, ಅದ್ರಲ್ಲಿ ಹತ್ಕೊಂಡ್ ನದಿ ದಾಟೋಣ. ಹಾಗ್ ಹೇಳಿ ರಘು ಬೋಟ್ಗೆ ತುಂಬಾನೇ ಹುಡ್ಕಾಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಬೋಟಲ್ ಕಾಣಿಸೋದಿಲ್ಲ. ನಿರಾಶೆಯಿಂದ ರಘು ವಾಪಸ್ ಬಂದ. ಇಲ್ಲಿ ಬಿಕೋ ಅಂತ ಇದೆ, ಇಲ್ಲಿ ಬೋಟು ಇಲ್ಲ, ಜನಗಳು ಇಲ್ಲ, ಏನ್ ಮಾಡೋದು? ಯಾವ ಹಳ್ಳಿಯಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗನ್ರಿ. ಬೆಳಿಗ್ಗೆ ಬಂದ್ರೆ ಬೋಟ್ ಕೂಡ ನಮಗ್ ಸಿಗ್ತೈತಿ. ಇಲ್ಲ, ವಾಪಸ್ ಹೋಗೋದು ದಡ್ಡತನ. ಇಲ್ಲೇ ನದಿ ಪಕ್ಕದಲ್ಲೇ ಉಳ್ಕೊಳ್ಳೋಣ, ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ, ಆಮೇಲೆ ಬೆಳಗ್ಗೆದ್ದು ಮುಂದೆ ಸಾಗೋಣ. ಆತ್ರಿ, ನೀವ್ ಸೌದೆ ವ್ಯವಸ್ಥೆ ಮಾಡ್ರಿ, ನಾನ್ ತಿನ್ನಕ್ಕೇನಾರ ವ್ಯವಸ್ಥೆ ಮಾಡ್ತೀನಿ. ರಘು ಸೌದೆ ತರೋದಕ್ಕೆ ಅಂತ ಹೋದ. ಭೀಮು ನದಿ ತೀರದಲ್ಲಿ ಆಟ ಆಡ್ತಿದ್ದ. ಮತ್ತೆ ರಂಜನಾ ಊಟಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ಲು. ರಘು ಒಣಗಿರೋ ಕಟ್ಗೆಗಳ್ನ ತಂದ ಮತ್ತೆ ಬೆಂಕಿ ಹಚ್ಚದ. ರಂಜನಾ ಸಾರಿಗೇನ್ ಬೇಕೋ ಎಲ್ಲ ರೆಡಿ ಮಾಡಿ ಉರಿತಾ ಇರೋ ಒಲೆ ಮೇಲೆ ಪಾತ್ರೆನ ಇಡ್ತಾಳೆ. ಮತ್ತೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಿಟ್ಟನ್ನ ಕಲಿಸ್ತಿರ್ತಾಳೆ. ಸಾರ್ ರೆಡಿ ಆಗ್ತಿದ್ದ ಹಾಗೆ ರಂಜನಾ ರೊಟ್ಟಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ 3 ಜನ ಊಟ ಮಾಡೋದಕ್ಕೆ ಅಂತ ಕೂತ್ರು. ಅದೇ ಸಮಯದಲ್ಲಿ ನದಿ ತೀರಕ್ಕೆ ಒಬ್ಬ ಶಿಕಾರಿ ಬಂದ. 3 ಜನನ್ನು ನೋಡಿ ಆ ಶಿಕಾರಿ ಅವ್ರ ಹತ್ರ ಬಂದು ಹೇಳ್ತಾನೆ, ಯಾರ್ ನೀವೆಲ್ಲ? ಇಲ್ಲಿ ಯಾಕೆ ಡೇರೆ ಹಾಕೊಂಡಿದ್ದೀರಾ? ಸರ್ಕಸ್ ಅವರು ಸಾಹೇಬ್ರೆ, ರಾತ್ರಿ ಆಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ, ಬೆಳಗ್ಗೆ ಹೊರಟೋಗ್ತೀವಿ. ಹುಚ್ಚಾಟ ಆಡ್ಬೇಡಿ, ಊಟ ಮಾಡಿ ಇಲ್ಲಿಂದ ಹೋಗ್ತೀರಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲಿ ಪ್ರಾಣಿಗಳು ಬರುತ್ತವೆ, ನಡು ರಾತ್ರಿಯಲ್ಲಿ ಪ್ರಾಣಿಗಳು ನೀರು ಕುಡಿಯುತ್ತವೆ, ಇಲ್ಲಿ ಸಿಂಹನೂ ಬರುತ್ತೆ. ಸಿಂಹದ ಹೆಸರು ಕೇಳ್ತಿದ್ದ ಹಾಗೆ ಭೀಮುಗೆ ಭಯ ಶುರುವಾಯ್ತು. ಶಿಕಾರಿ 3 ಜನಕ್ಕೂ ಎಚ್ಚರಿಸಿ ಅಲ್ಲಿಂದ ಹೊರಟೋದ. ಏನು ಅಂದ್ರೆ, ಈಗೇನ್ರಿ ಮಾಡೋದು? ವಾಪಸ್ ಹೋಗೋದಕ್ಕೆ ತಾಕತ್ತಿಲ್ಲ, ಮುಂದೆ ಹೋಗೋದಕ್ಕೆ ಬೋಟ್ ಇಲ್ಲ, ಏನಾಗುತ್ತೋ ಆಗ್ಲಿ, ಮಲ್ಕೊಳ್ಳಿ. ಹಾಗ್ ಹೇಳಿ ಹತಾಶ ರಘು ಭೀಮು ಜೊತೆ ನದಿ ತೀರದಲ್ಲೇ ನಿದ್ದೆ ಮಾಡ್ದ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಹೆಂಗನ ಮಾಡಿ ನಮ್ಮನ್ನ ರಕ್ಷಣೆ ಮಾಡು ಭಗವಂತ. ಆಗ ಇದ್ದಕ್ಕಿದ್ದ ಹಾಗೆ ರಂಜನಾ ಗಮನ ಉಳ್ದಿರೋ ಹಿಟ್ಟಿನ ಕಡೆ ಹೋಯ್ತು. ಮತ್ತವಳ ತಲೆನಲ್ಲಿ ಒಂದು ಒಳ್ಳೆ ಐಡಿಯಾ ಬಂತು. ಆ ಹಿಟ್ಟನ್ನ ತಗೊಂಡು ರಂಜನಾ ಒಂದು ರೊಟ್ಟಿನ ತಯಾರ್ ಮಾಡಿದ್ಲು. ರಂಜನಾ ರೊಟ್ಟಿನ ಉಜ್ಜುತ್ತಾ ಹೋದ್ಲು ಮತ್ತೆ ಉಜ್ಜುತ್ತಾ ಅವಳೊಂದ್ ದೊಡ್ಡ ವಿಶಾಲವಾದ ರೊಟ್ಟಿನ ತಯಾರ್ ಮಾಡಿದ್ಲು. ಈಗ ನಾನ್ ಈ ರೊಟ್ಟಿನ ಬೆಂಕಿನಲ್ಲಿ ಸುಡ್ತೀನಿ. ರಂಜನಾ ಆ ದೊಡ್ಡ ರೊಟ್ಟಿನ ತಗೊಂಡು ಬೆಂಕಿಗ್ ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ರೊಟ್ಟಿ ಉಬ್ಕೊಂಡು ತಯಾರಾಯ್ತು. ಅರ್ಧ ಕೆಲ್ಸ ಆಗೋಯ್ತು, ಇನ್ ಉಳ್ದಿರೋದು ಅರ್ಧ ಕೆಲ್ಸ. ರಂಜನಾ ಆ ರೊಟ್ಟಿನ ಬೋಟ್ ಆಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ಲು. ತುಂಬಾ ಕಷ್ಟಪಟ್ಟು ರಂಜನಾ ಕೆಲ್ಸ ಮಾಡ್ತಾ ಇದ್ಲು. ಮತ್ತೆ ಅವಳ ಕಷ್ಟದಿಂದ ಒಂದು ಸುಂದರವಾದ ರೊಟ್ಟಿ ಬೋಟ್ ಅನ್ನ ತಯಾರಿಸಿದ್ಲು.
ಬೋಟ್ ಸಿದ್ಧ ಆಯ್ತು. ಈಗ ಇಡೀ ಕುಟುಂಬ ಸಾಮಾನ್ ಜೊತೆಗೆ ನದಿ ಆ ದಡನ ತಲುಪೋದು. ಮತ್ತಿನ್ನೇನು, ಉತ್ಸಾಹದಿಂದ ರಂಜನಾ ರಘು ಮತ್ತೆ ಭೀಮನ್ನ ಕರೀತಾಳೆ. ಅಯ್ಯೋ ಎದ್ದೇಳ್ರಿ, ಭೀಮು ಎದ್ದೇಳೋ, ಬೇಗ ಎಲ್ಲ ಗಂಟು ಮೂಟೆ ಕಟ್ಟಿ, ನಾವು ನದಿ ಆ ದಡನ ತಲುಪ್ಬೇಕು. ಅವಳು ಕೂಗುದನ್ನ ಕೇಳಿ ಭೀಮು ಮತ್ತೆ ರಘು ಎದ್ಬಿಟ್ರು. ಮತ್ತೆ ರಂಜನಾ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನೀನೇನ್ ಹುಚ್ಚಿನ? ಬೋಟ್ ಇಲ್ದೆ ನಾವು ನದಿನ ಹೇಗ್ ದಾಟಕ್ಕಾಗುತ್ತೆ? ಯಾರ್ ಹೇಳ್ತಾರೆ ಬೋಟ್ ಇಲ್ಲ ಅಂತ? ಅಲ್ ನೋಡಿ, ರಂಜನಾ ರೊಟ್ಟಿಯಿಂದ ಮಾಡಿರೋ ಬೋಟ್ ಕಡೆ ಕೈ ತೋರಿಸ್ತಾಳೆ. ಆ ಬೋಟ್ ಅನ್ನ ನೋಡಿ ರಘು ಮತ್ತೆ ಭೀಮುಗೆ ಆಶ್ಚರ್ಯ ಆಗತ್ತೆ. ರೋಟಿಯ ಬೋಟು? ಇದನ್ ನೀನ್ ಹೇಗ್ ಮಾಡ್ದೆ? ಆಗ ಇದ್ದಕ್ಕಿದ್ದ ಹಾಗೆ ಸಿಂಹ ಗರ್ಜನೆ ಮಾಡೋ ಶಬ್ದ ಕೇಳ್ಸತ್ತೆ. ಗಲಾಟೆ ಮಾಡ್ಬೇಡಿ, ಸಿಂಹ ಬಂದಿದೆ, ಬೋಟಲ್ ಕೂತ್ಕೊಳ್ಳಿ, ಇಲ್ಲಿಂದ ಹೋಗೋಣ. 3 ಜನ ತಮ್ಮ ಗಂಟು ಮೂಟೆಗಳನ್ನ ಕಟ್ಕೊಂಡು ಬೋಟಲ್ಲಿಟ್ರು ಮತ್ತೆ ಬೋಟನ್ನ ನದಿಗಿಳಿಸಿದ್ರು. ಅವರು ಅದ್ರಲ್ಲಿ ಕೂತ್ಕೊಂಡು ಮುಂದೆ ಹೊರಟೋದ್ರು. ನೀರಲ್ಲಿದ್ದ ಆ ಬೋಟು ನಿಧಾನವಾಗಿ ನದಿನಲ್ಲಿ ತೇಲಕ್ ಶುರುವಾಯ್ತು. ನಿಧಾನವಾಗಿ 3 ಜನ ಮುಂದೆ ಪ್ರಯಾಣ ಮಾಡಿದ್ರು. ದೇವ್ರ್ ನಮ್ಮನ್ನ ಕಾಪಾಡ್ದ, ಆ ಸಿಂಹದಿಂದ ತಪ್ಪಿಸ್ಕೊಂಡ್ವಿ. ಅವಾಗ ಇದ್ದಕ್ಕಿದ್ದ ಹಾಗೆ ಬೋಟ್ ಅಳ್ಳಾಡೋಕ್ ಶುರುವಾಯ್ತು. ರಘು ಬೋಟ್ ಕೆಳಗಡೆ ನೋಡ್ತಾನೆ, ಮೀನ್ಗಳು ಬೋಟನ್ನ ನೆಕ್ತಾ ಇದ್ವು. ಸಿಂಹದಿಂದ ತಪ್ಪಿಸ್ಕೊಂಡ್ವಿ, ಆದ್ರೆ ಮೀನ್ಗಳಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಮೀನು ಕೆಳಗಿಂದ ಬೋಟ್ ತಿಂತಿದೆ. ಅಯ್ಯೋ ದೇವ್ರೆ, ಇದು ನನ್ ತಲೆಗ್ ಹೊಳಿಲೇ ಇಲ್ಲಲ್ರಿ. ಇಲ್ಲಿ ತುಂಬಾ ನೀರಿದೆ, ನಾವ್ ಗ್ಯಾರಂಟಿ ಮುಳುಗೋಗ್ತೀವಿ. ಆಗ ಭೀಮು ಹೇಳ್ತಾನೆ, ಅಮ್ಮ ಅಪ್ಪ ಹೆದರ್ಕೋಬೇಡಿ, ಧೈರ್ಯದಿಂದ ಕೆಲಸ ಮಾಡಿ. ಮಿಕ್ಕಿರೋ ರೊಟ್ಟಿನ ತಂದಿದೀವಿ ತಾನೆ? ಅದ್ರಿಂದ ಏನಾಗತ್ತೆ ಪುಟ್ಟ? ನಾವು ರೊಟ್ಟಿಯ ಚೂರನ್ನ ನೀರಲ್ಲ ಹಾಕೋಣ, ಮೀನಿನ ಗಮನನ ಆ ಕಡೆ ಸೆಳೆಯೋಣ. ಹಾ, ಭೀಮಾ ಹೇಳ್ತಿರೋದು ಸರಿನೇ. ಮತ್ತಿನ್ನೇನು, ರಂಜನಾ ಉಳ್ದಿರೋ ರೊಟ್ಟಿನ ತೆಗಿತಾಳೆ. 3 ಜನ 3 ಕಡೆ ಆ ರೊಟ್ಟಿಗಳನ್ನ ನದಿಗ್ ಹಾಕೋಕ್ ಶುರು ಮಾಡ್ತಾರೆ. ರೊಟ್ಟಿ ತುಂಡನ್ನ ನೋಡಿ ಮೀನ್ಗಳು ಬೋಟನ್ನ ಬಿಟ್ಟು ಆ ರೊಟ್ಟಿ ತುಂಡನ್ನ ತಿನ್ನೋದಿಕ್ಕೆ ಶುರು ಮಾಡ್ತವೆ. ಈ ಪ್ರಕಾರ 3 ಜನ ತುಂಡು ತುಂಡು ರೊಟ್ಟಿಗಳನ್ನ ನದಿಗ್ ಹಾಕ್ತಾ ಇದ್ರು. ತುಂಬಾ ಜೋರಾಗೆ ಮುಂದೆ ಹೋಗ್ತಾ ಇದ್ರು. ಹೀಗ್ ಮಾಡ್ತಾ ಮಾಡ್ತಾ ಬೆಳಗಾಗೋಯ್ತು. ಮತ್ತೆ 3 ಜನ ರೊಟ್ಟಿ ಬೋಟಲ್ಲಿ ನದಿಯ ಇನ್ನೊಂದು ದಡ ಸುರಕ್ಷಿತವಾಗಿ ತಲುಪಿದ್ರು.